ಬೆಂಕಿ ಬಿದ್ದಿತ್ತು ಜೋಕೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ. ಅದಕ್ಕೂ ಮೊದಲು ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶ ಈ ಹಿಂದೆ ಕಂಡಂತಹ ಅತ್ಯಂತ ಘೋರ ಅಗ್ನಿ ದುರಂತ ಅಂದರೆ ಅದು 1994 ಏಪ್ರಿಲ್ 14ನೇ ತಾರೀಕು ಮುಂಬೈನಲ್ಲಿ ವಿಕ್ಟೋರಿಯಾ ಕಾರ್ಗೋ ಡೀಸೆಲ್ ಕ್ಯಾರಿಯರ್ನಲ್ಲಿ ನಡೆದಂತಹ ದುರಂತ. ಈ ಒಂದು ಅಗ್ನಿ ದುರಂತದಲ್ಲಿ 100 ಕೋಟಿ ಮೌಲ್ಯದ ಆಸ್ತಿ ಹಾನಿಯಾಗಿತ್ತು. 1074 ಮಂದಿ ಸಜೀವ ದಹನವಾಗಿದ್ದರು. ಇದು ನಮ್ಮ ಇತಿಹಾಸದ ಪುಟಗಳು ಹೇಳ್ತಕ್ಕಂಥ ಭಾರತ ಕಂಡಂತಹ ಅತ್ಯಂತ ಘೋರ ಅಗ್ನಿ ದುರಂತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ರಮೇಶ್ ಅವ್ರ ಜೊತೆಯಲ್ಲಿ ಸರ್ ಆಗಲೇ ಹೇಳ್ತಾ ಇದ್ರಿ ಕೆಲವೊಂದು ಮಾರ್ಗೋಪಾಯಗಳನ್ನ ಕಂಡುಕೊಳ್ಬೇಕಾಗುತ್ತೆ, ಕೆಲವೊಂದು ಪ್ರಿಲಿಮಿನರಿ ಸ್ಟೆಪ್ಸ್ ತೊಗೊಳ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಏನು ಅದು ಮುಂಜಾಗ್ರತಾ ಕ್ರಮಗಳು? ಪ್ರಿಲಿಮಿನರಿ ಮೆಷರ್ಸನ್ನು ನಾವು 2 ಹಂತಗಳಲ್ಲಿ ಡಿವೈಡ್ ಮಾಡ್ಬೋದು. ಒಂದು ಕಮರ್ಷಿಯಲ್ ಬಿಲ್ಡಿಂಗ್ಸು, ಮತ್ತೊಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಓಕೆ, ಕಮರ್ಷಿಯಲ್ ಬಿಲ್ಡಿಂಗನ್ನು ನಮ್ಮ ನ್ಯಾಷನಲ್ ಬಿಲ್ಡಿಂಗ್ ಕೋಡ್ ಸ್ಪೆಸಿಫೈ ಮಾಡಿದೆ, 30 ಮೀಟ್ರಿಗಿಂತ ಹೆಚ್ಚಿಗೆ ಇರಬಾರ್ದು ಅಂತೇಳಿ. ರೆಸಿಡೆನ್ಷಿಯಲ್ ಬಿಲ್ಡಿಂಗಿಗೆ ದರ್ ಇಸ್ ನೋ ಲಿಮಿಟ್ ಹೈಟ್. ಆದರೆ ಒಂದು ಕಂಡೀಷನ್, ಮೇನ್ ಕಂಡೀಷನ್ ಇದೆ, ಆ ಕಟ್ಟಡ ಕಟ್ಟುವ ಸ್ಥಳ ನಿವೇಶನ ಏನಿದೆ ಅದು ಕನಿಷ್ಠ 12 ಮೀಟರ್ ಅಗಲ ಇರುವಂಥ ರಸ್ತೆಗೆ ಹೊಂದಿಕೊಂಡಾಗೆ ಇರಬೇಕು ಅಂತೇಳಿ ಒಂದು. ಎರಡನೇದು, ಈ ಎಷ್ಟು ಬಿಲ್ಡಿಂಗ್ನ ಹೈಟ್ ಎಷ್ಟು ನಾವು ಕಟ್ತೀವಿ ಆ ಬಿಲ್ಡಿಂಗ್ನ 1/3 ಭಾಗದಷ್ಟು ಸೆಟ್ ಬ್ಯಾಕ್ಸ್ ಇಡಬೇಕು ಅಂತ. ಅಂದರೆ ಕಟ್ಟಡ ಸುತ್ತ ಇರಬೇಕಾದ್ರೆ ಜಾಗ ಬಿಟ್ಟಿರಬೇಕು, ಓಪನ್ ಸ್ಪೇಸ್ 1/3 ಭಾಗ. ಅಂದರೆ 15 ಮೀಟರ್ ಅಂತ ಬಿಲ್ಡಿಂಗ್ ಇದ್ದರೆ 5 ಮೀಟರ್ ಬಿಡಬೇಕು, ಸುತ್ತಳತೆ ಇರಬೇಕು ಅಂತೇಳಿ. ಎರಡನೇದು, 15 ಮೀಟ್ರಿಗಿಂತ ಎತ್ತರ ಇರುವಂಥ ಕಟ್ಟಡ ಬಂದರೆ ಕನಿಷ್ಠ ಅಲ್ಲಿ 2 ಸ್ಟೇರ್ ಕೇಸ್ಗಳು ಇರಲೇಬೇಕು. ಒಂದಕ್ಕಿಂತ ಇನ್ನೊಂದು ದೂರ ರಿಮೋಟ್ ಆಗಿರುವಂಥದ್ದು ಮಿನಿಮಮ್ 2 ಸ್ಟೇರ್ ಕೇಸ್ ಇರಬೇಕು. ಆಮೇಲೆ ನೀರಿನ ಸೌಕರ್ಯ ಓವರ್ ಟ್ಯಾಂಕ್ ಮಾಡಿ ಡೌನ್ ಕಮರ್ ಸಿಸ್ಟಮ್ ಇಡಬೇಕು ಅಂತ. 30 ಮೀಟರ್ಗಿಂತ ಎತ್ತರದ ಕಟ್ಟಡ ಆದರೆ ವೆಟ್ರೈಸರ್ ಸಿಸ್ಟಮ್ ಇಡಬೇಕು, ಅದಕ್ಕೆ ಪಂಪ್ಸ್ ಬೇಕು, ಕನೆಕ್ಟೆಡ್ ಪಂಪ್ಸ್ ಬೇಕು. ಅದಕ್ಕೆಲ್ಲ ಲೆಕ್ಕಾಚಾರ ಇದೆ. ನೀರು ಕೊನೆಯ ಇದೆಲ್ಲ ನಿಯಮಾವಳಿಗಳನ್ನ ಕಟ್ಟಡದ ಮಾಲೀಕರು ಅನುಸರಿಸಲೇಬೇಕು. ಕಟ್ಟಡ ಕಟ್ಟುವ ಸಮಯದಲ್ಲೇ ಅನುಸರಿಸಬೇಕು. ಅಂದ್ರೆ ನೀವು NOC ಕೊಡಬೇಕಾದ್ರೆ ಕೂಡ ಇದನ್ನೆಲ್ಲ ಗಮನಿಸಿಯೇ ನಮ್ಮನ್ನ NOC ಕೊಡುವಾಗ ನಾವು ಅವ್ರನ್ನ ಬಿಲ್ಡಿಂಗ್ ಪ್ಲಾನ್ ತರಿಸ್ಕೊಂಡು ಅದರಲ್ಲಿ ಇದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿ ಅದಕ್ಕೆ ಸಪ್ರೇಟ್ ಆಗಿ ಒಂದು ಈ ಸಿಸ್ಟಮ್ಸ್ ಅಳವಡಿಸಿದ ನಕ್ಷೆಯನ್ನು ಕೂಡ ನೋಡಿ ಅದನ್ನ ಚೆಕ್ ಮಾಡಿ ಅದು ಟ್ರಾವೆಲ್ ಡಿಸ್ಟೆನ್ಸ್ ಎಲ್ಲ ನೋಡಿಬಿಟ್ಟು ಆಮೇಲೆ ನಮ್ಮಿಂದ NOCಗೆ ರೆಕಮೆಂಡ್ ಆಗುತ್ತೆ. ಓಕೆ, ಹರೀಶ್ ಅವರು, ಸಾಮಾನ್ಯವಾಗಿ BBMPಗೆ ಒಂದು ಆಪಾದನೆ ಇರುತ್ತೆ ಯಾವಾಗಲೂ, ಎಲ್ಲೇ ಏನೇ ಅಗ್ನಿ ದುರಂತನೇ ಅಂತಲ್ಲ, ಯಾವುದೇ ದುರಂತಗಳ ಸಂಭವಿಸಿದ್ರು ಕೂಡ BBMP ಅವರು ಕಾಣಲಿಲ್ಲ, BBMP ಅವರು ತುಂಬ ಇದಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ಮೊನ್ನಿನ ಘಟನೆ ತೊಗೊಂಡ್ರೆ ಅಗ್ನಿ ದುರಂತ, ಆವಾಗಲೂ ಕೂಡ ಕೆಲವು ಮಾಧ್ಯಮಗಳಲ್ಲಿ ಬಂದಿತ್ತು BBMP ಅವರು ಏನು ಸ್ಟೆಪ್ಸ್ ತೊಗೊಳ್ಳಿಲ್ಲ ಅಂತ. ಈ ಆಪಾದನೆಗೆ ಏನು ಹೇಳ್ತೀರಾ ನೀವು? ಸರ್ ನೋಡಿ, ಮೊನ್ನೆ ನಮ್ಮ ಸ್ಥಳೀಯ ನಗರ ಪಾಲಿಕೆ ಸದಸ್ಯ ವೆಂಕಟೇಶ್ ಬಾಬು ಘಟನೆ ದುರಂತ ನಡೆದ ಕೇವಲ 8 ನಿಮಿಷದಲ್ಲಿ ಅಲ್ಲಿದ್ದ. ಅಲ್ಲೇ ನಿಂತ್ಕೊಂಡು ಇಡೀ ಆಪರೇಷನ್ ನಮ್ಮ ಇವರು ನನ್ನ ಜೊತೆ ಒಪ್ಕೊತಾರೆ. ರಾತ್ರಿವರೆಗೂ ಅಲ್ಲೇ ಇದ್ದ. ರಾತ್ರಿ ಏನು ಬೆಳಗ್ಗೆ ಜಾವ ತಿರ್ಗಿ ಅಲ್ಲೇ ಹೋಗಿದ್ದೆ. ಅವನ ಹತ್ರ ಇದ್ದಂಥ JCB, ಕ್ರೇನು, ಟ್ರ್ಯಾಕ್ಟ್ರು, ಮೆನ್ನು, ನಮ್ಮ ಪ್ರಾರಿ ಎಲ್ಲ ಬಂದಿದೆ. ಎಲ್ಲ ಬಂದು ನಿಂತ್ಕೊಂಡು ಕೆಲಸ ಮಾಡಿದೆ. ನಮ್ಮ ಕ್ರೇನೇ ಉಪಯೋಗಿಸಿದ್ದಾರೆ, ನಮ್ಮ JCBನೇ ಉಪಯೋಗಿಸಿದ್ದಾರೆ. ಅಲ್ಲಿರೋಂಥ ಪಾಪ ನಿರಾಶ್ರಿತರಿಗೆ ಊಟದ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆದರೆ ಆಪಾದನೆ ಏನಂದರೆ BBMP ಬಂದಿಲ್ಲ ಅಂತ. ನಾವು ಟಮಟೆ ಹೊಡ್ಕೊಂಡು BBMP ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲಸ ಆಗಿದ ತಕ್ಷಣ ದುರಂತ ನಮ್ಮದು ಒಂದು ಕಂಟ್ರೋಲ್ ರೂಮ್ ಇದೆ, ಸುಸಜ್ಜಿತವಾದ ಪ್ರಹರಿ ತಂಡಗಳಿದೆ. ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಒಂದು ಗಾಡಿಯನ್ನು ಇಟ್ಕೊಂಡಿದ್ದೀವಿ. ಆದರೆ ನಾವು ಫೈರ್ ಬಂದಾಗ ಫೈರ್ ಡಿಪಾರ್ಟ್ಮೆಂಟ್ ಅವ್ರ ಸಹಾಯ ನಾವು ತಗೊಳ್ಲೇಬೇಕು. ಯಾವ್ದಾನ ಮರ ಬಿದ್ದರೆ ನಮ್ಮದೇ ನಮ್ಮ ಡಿಪಾರ್ಟ್ಮೆಂಟಿಂದ ನಾವು ಇಟ್ಕೊಂಡಿದ್ದೀವಿ, ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತೀವಿ. ನಮ್ಮ ಔಟ್ ಆಫ್ ಕಂಟ್ರೋಲ್, ನಮ್ಮ ಕೈ ಮೀರಿ ಭಾರಿ ದೊಡ್ಡ ಮರ ಇದ್ದರೆ ನಾವು ಫೈರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರಿತೀವಿ, ದಯವಿಟ್ಟು ಬನ್ನಿ ಸರ್ ಸಹಾಯ ಮಾಡಿ ಅಂತ. ನಮ್ಮಿಬ್ಬರದ್ದು ಕೋಆರ್ಡಿನೇಷನ್ ಇದೆ. ಬಟ್ ಪ್ರಾಬ್ಲಮ್ ಏನಿಲ್ಲ ಅಂದರೆ ಸಾರ್ವಜನಿಕರು ಯಾವ ಕಟ್ಟಡ ಮಾಲೀಕರಿದ್ದಾರೆ ಅವ್ರಿಗೆ ದುರಾಸೆ. ಈಗ ನಮ್ಮ ಹತ್ರ ಒಂದು ಸಣ್ಣದೊಂದು ಉದಾಹರಣೆ ಅಂದರೆ, ನಮ್ಮ ಹತ್ರ ಬಂದು ಈಗ NOC ಕೇಳ್ತಾರೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ನಾವು ಹೇಳ್ತೀವಿ ಇವ್ರ ಹತ್ರ ಎಲ್ಲ NOC ತಗೊಂಬನ್ನಿ ಅಂತ. ಎಲ್ಲರ ಹತ್ರ ಹೋಗಿ NOC ತಗೊಂಬರ್ತಾರೆ. ತಗೊಂಬಂದ್ಮೇಲೆ ನಾವು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತೀವಿ. ಕೊಟ್ಟ ಮೇಲೆ ಇನ್ನೊಂದು ಫ್ಲೋರ್ ಹಾಕೊಂತಾರೆ ಗೊತ್ತಿಲ್ದಂಗೆ, ಇಲ್ಲಿಗೆಲ್ ಆದ್ಮೇಲೆ ಇಲ್ಲಿಗೆಲ್ ಹಾಕೊಂಡು ಮನೆ ನೀವು ನೋಡಿರ್ಬೇಕು, ಯಾವುದೋ ಒಂದು ನಮ್ಮ MG ರೋಡಲ್ಲಿ ಇರಬೇಕು. ಒಂದು ಹೋಮ ಮಾಡಕ್ ಹೋದ್ರು, ಹೋಮ ಮಾಡಕ್ ಹೋಗಿ ಅದೇ ಬೆಂಕಿ ಹತ್ಕೊಂಡು ನೋಡೋದು, ದಟ್ಸ್ ಅನ್ ಇಲ್ಲಿಗಲ್ ಫ್ಲೋರ್. ನಮ್ಗೆ ಗೊತ್ತಿಲ್ಲ, ನಮ್ಗೆ ಗಮನಕ್ಕೆ ಬಂದಿಲ್ಲ ಅದು. ಹಿಂಗೆ ಇವ್ರ ದುಡ್ಡಿನ ಆಸೆಗೆ ಈ ತರ ಮಾಡ್ತಾರೆ. ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇವ್ರು ಹೇಳ್ದಂಗೆ ಸೆಟ್ ಬ್ಯಾಕ್ಸ್ ಅಟ್ಲೀಸ್ಟ್ ಒಂದು ಫೈರ್ ಇಂಜಿನ್ ಸುತ್ತಲೂ ಓಡಾಡಂಗನ ಬಿಡಬೇಕಲ್ವಾ? ಬಿಡಲ್ಲ. ಅದನ್ನೆಲ್ಲ ಫಸ್ಟ್ ಬಿಟ್ಟಿರ್ತಾರೆ, ಬಾರಿ ಹುಷಾರ್ ಜನ ಇವರು. ಬಿಟ್ಟು ನಮ್ಮ ಹತ್ರ ಎಲ್ಲ NOC ತಗೊಂಡ್ಮೇಲೆ ಅದನ್ನ ಒಂದು ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಒಂದು ಇದನ್ನ ಸೈಡ್ ಅಲ್ಲಿ ಮಾಲ್ಗಳಲ್ಲಿ ನೋಡ್ತಿರತ್ತಾವ ಫ್ಲವರ್ ಶಾಪ್ ಹಾಕ್ತಾರೆ. ಅದೆಲ್ಲ ಹಾಕ್ದಾಗ ಏನನ್ನ ಅನಾಹುತ ಆದಾಗ
ತಿರ್ಗಾ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ ಖಂಡಿತ, BBMP. ಈ ಪ್ರಾಬ್ಲಮ್ ನಮ್ ಜನರು ಅರ್ಥ ಮಾಡ್ಕೊಬೇಕು. ಅವಪ್ಪ ಏನಾರ ತೊಂದರೆ ಆದ್ರೆ ಯಾವ್ದೇ ಸಾರ್ವಜನಿಕ ಇರ್ಬೋದು, ಅವನ್ ಪ್ರಾಣ ಅವನಿಗೆ ಅತಿ ಅಮೂಲ್ಯವಾದದ್ದು. ಅಂಡ್ ವಿ ಶುಡ್ ನಾಟ್ ಪುಟ್ ದೆಮ್ ಅಟ್ ಲಾಸ್. ಓಕೆ ರಮೇಶ್, ಸಾಮಾನ್ಯವಾಗಿ ಈಗ ಒಂದು ಬಿಲ್ಡಿಂಗ್ ನಲ್ಲಿ ಒಂದು ಫ್ಲೋರ್ ನಲ್ಲಿ ಬೆಂಕಿ ಬಿದ್ದಿದೆ ಅಂತ ಅನ್ಕೊಳ್ಳೋಣ. ಒಂದು 50 ಜನ ಎಂಪ್ಲಾಯೀಸ್ ಇದ್ದಾರೆ. ಅವರು ಸಡನ್ ಆಗಿ ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ ತಕ್ಷಣ ಪ್ಯಾನಿಕ್ ಆಗ್ಬಿಡ್ತಾರೆ. ಸೊ ಏನು ಅವ್ರು ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೀರಾ ನೀವು? ನಾನು ಆಗಲೇ ಹೇಳಿದಾಗೆ ಅವರು ಫಸ್ಟ್ ಅಲ್ಲಿ ಇರೋ ಎಕ್ವಿಪ್ಮೆಂಟ್ ಇರಬೇಕು. ಆ ಎಕ್ವಿಪ್ಮೆಂಟ್ ಉಪಯೋಗಿಸ್ಲಿಕ್ಕೆ ಅವ್ರಿಗೆ ತರಬೇತಿ ಕೊಟ್ಟಿರಬೇಕು. ಯಾಕೆಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಎಲ್ಲಾ ಕಡೆ ಇಟ್ಟಿರ್ತಾರೆ, ಏನಂತಾನೆ ಗೊತ್ತಿರೋದಿಲ್ಲ. ಹೌದು, ಹೆಚ್ಚಿನ ಜನಕ್ಕೆ ಅದೇನು ಅಂತಾನೆ ಗೊತ್ತಿರೋದಿಲ್ಲ. ಏನೋ ಒಂದು ಸಿಲಿಂಡರ್ ಇಟ್ಟಿದ್ದಾರೆ ಅಂತಷ್ಟೇ ಹೇಳ್ತಾರೆ. ಹೌದು. ಆಮೇಲೆ ಯಾವ ತರದ ಬೆಂಕಿ ಆಗಿದೆ, ಅದ್ರ ಮೇಲೆ ಏನು ಉಪಯೋಗಿಸ್ಬೇಕು ಏನು ಉಪಯೋಗಿಸಬಾರ್ದು ಅಂತ ಗೊತ್ತಿರಬೇಕಾಗುತ್ತೆ. ಎರಡನೇದು, ಆ ಸ್ಥಳದಿಂದ ಅವರು ಇವ್ಯಾಕ್ಯುಯೇಟ್ ಮಾಡಲಿಕ್ಕೆ ಕನಿಷ್ಠ ದಾರಿ ಯಾವ ಕಡೆ ದಾರಿ ಗೊತ್ತಿರಬೇಕು. ಈಗ ಹೆಚ್ಚಿನ ಬಿಲ್ಡಿಂಗ್ಗಳಲ್ಲಿ ನಾವು ನೋಡ್ತೀವಿ, ಜನ ಬೆಳಿಗ್ಗೆ ಬರ್ತಾರೆ ಹೋಗ್ತಾರೆ, ಎಸ್ಕಲೇಟರ್ ಮೇಲೆ ಬರ್ತಾರೆ ಅಥವಾ ಲಿಫ್ಟ್ನಲ್ಲಿ ಬರ್ತಾರೆ, ಲಿಫ್ಟ್ನಲ್ಲೇ ಹೋಗ್ತಾರೆ ಹೊರತು ಸ್ಟೇರ್ ಕೇಸ್ ಎಲ್ಲಿದೆ ಅಂತ ನೋಡಕ್ಕೆ ಹೋಗಲ್ಲ. ಖಂಡಿತ ಅಲ್ಲಿ ಆ ಸೈನೇಜಸ್ ಇದೆ, ಆ ಸೈನೇಜಸ್ ಓದೋದು ಇಲ್ಲ ಅವರು. ಅವ್ರು ಫಸ್ಟ್ ಓಡೋದು ಲಿಫ್ಟ್ ಹತ್ರನೇ ಹೋಗೋದು. ಸೊ ಅದ್ರ ದಿನ ಜನ ಬರುವಾಗ ಮಾಲ್ಗಳಿಗೆ ಆಗಲಿ ಕಟ್ಟಡಗಳಿಗಾಗಲಿ ಸ್ಟೇರ್ ಕೇಸಲ್ಲೇ ಬಂದು ಹೋಗ್ಲಿ ಅಥವಾ ಲಿಫ್ಟಲ್ಲೇ ಬರಲಿ, ಬಂದು ಸ್ಟೇರ್ ಕೇಸ್ ಲೊಕೇಶನ್ ನೋಡ್ಕೊಂಡ್ರೆ ಅಟ್ಲೀಸ್ಟ್ ಅವ್ರ ಪ್ರಾಣ ರಕ್ಷಣೆ ಅವ್ರು ಮಾಡ್ಕೊಳ್ಬಹುದು. ಲಿಫ್ಟ್ ಅಲ್ಲಿ ಇಳಿಯೋದನ್ನ ಸ್ಟೇರ್ ಕೇಸ್ ಅಲ್ಲಿ ಅದು ಇಳಿಯೋದಿಲ್ಲ, ಲಿಫ್ಟಲ್ಲಿ ಬರೋದಿಲ್ಲ ನಮ್ಮ ಜನ. ಇನ್ನು ನೀವು ಒಂದು ಚಾಲೆಂಜ್ ಅನ್ನ ತಗೊಳ್ತೀರಾ, ಒಂದು ದೊಡ್ಡ ಕಟ್ಟಡಕ್ಕೆ ಬೆಂಕಿ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸಿಬ್ಬಂದಿಗಳು ಬರ್ತಾರೆ, ನೀವು ಫೇಸ್ ಮಾಡ್ತಕ್ಕಂಥ ಚಾಲೆಂಜಸ್ ಏನು? ಅವಾಗ ನಾವು ಫಸ್ಟ್ ನಮ್ಮ ಚಾಲೆಂಜಸ್ ಏನಪ್ಪ ಅಂದ್ರೆ, ಆ ಸ್ಟೇರ್ ಕೇಸ್ ಎಲ್ಲಿದೆ ಅಂದ್ರೆ ಲೊಕೇಟ್ ಮಾಡೋದೇ ನಮ್ಗೆ ಒಂದು ಚಾಲೆಂಜ್. ಕಾರಣ ಏನಂದ್ರೆ, ಸ್ಟೇರ್ ಕೇಸ್ ಹೊರಗಡೆ ಇದೆ, ಸ್ಟೇರ್ ಕೇಸ್ ಒಳಗಡೆ ಹೋದ ಕೂಡಲೇ ಅಲ್ಲೇ ಅಡ್ಡ ಬ್ಲಾಕೇಜ್ ಮಾಡ್ತಾನೆ. ಅಥವಾ ಅಲ್ಲಿ ಸ್ಟೇರ್ ಕೇಸ್ ಲ್ಯಾಂಡಿಂಗ್ನಲ್ಲಿ ಒಂದು ಬೀಗ ಹಾಕೊಂಡು ಅಲ್ಲೊಂದು ಶಾಪ್ ಮಾಡ್ಕೊಂಡಿರ್ತಾನೆ, ಇಲ್ಲ ಅಲ್ಲೊಂದು ಸ್ಟೋರ್ ರೂಮ್ ಮಾಡ್ಕೊಳ್ತಾನೆ, ಇಲ್ಲ ಯಾರೋ ಒಬ್ಬರು HR ಮ್ಯಾನೇಜರ್ಗೆ ಒಂದು ಕ್ಯಾಬಿನ್ ಮಾಡ್ತಾರೆ. ಹೆಚ್ಚಿನ ಕಡೆಗಳು ನಾವು ನೋಡೋಂಥದ್ದು ಸ್ಟೇರ್ ಕೇಸ್ ಇದೆ, ಅಲ್ಲಿ ಮುಂದಕ್ಕೆ ಆಕ್ಸೆಸ್ ಆಗೋದಿಲ್ಲ. ಆ ಫ್ಲೋರ್ನಲ್ಲಿ ಇದ್ದವ್ರಿಗೂ ಆ ಸ್ಟೇರ್ ಕೇಸ್ ಬರೋಕ್ಕೆ ಆಗೋದಿಲ್ಲ. ಇಲ್ಲ ಅನ್ವಾಂಟೆಡ್ ಮೆಟೀರಿಯಲ್ ಎಲ್ಲ ತಂದು ಡಂಪ್ ಮಾಡೋದು ಸ್ಟೇರ್ ಕೇಸಲ್ಲಿ. ಈಗ ಇಷ್ಟೆಲ್ಲ ಒಂದು ಸಾಹಸನ ಮಾಡ್ತಕ್ಕಂಥ ನಿಮ್ಮ ಸಿಬ್ಬಂದಿಗೆ ಏನು ರಕ್ಷಣೆ? ದೇವ್ರು ದೊಡ್ಡವನು ನಮ್ಮ ಜೊತೆ ಇದ್ದಾನೆ, ಅದೊಂದು ವಿಶ್ವಾಸದಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಒಂದು ಕಾನ್ಫಿಡೆನ್ಸ್, ನಾವು ಅಲ್ಲಿ ಸ್ಥಳಕ್ಕೆ ನುಗ್ಗಿದಾಗ ನಮ್ಮ ಸಿಬ್ಬಂದಿಗಳ ಧೈರ್ಯನೂ ಇದೆ, ಸಾಹಸ ಇದೆ, ಹಾಗೇನೆ ಆ ಸ್ಥಳವನ್ನು ಪರಿಶೀಲನೆ ಮಾಡುವಂಥ ಶಕ್ತಿನೂ ಕೂಡ ಇದೆ. ಅವರು ನಮ್ಮ ನೋಡ್ತಾರೆ ನಮ್ಗೆ ಏನು ಡೇಂಜರ್ ಆಗ್ತಾ ಇದೆ ಅಂತ. ಮತ್ತು ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ನಿನ್ನೆ ಒಂದು ಗಲಾಟೆ ನೋಡಿದಾಗ ನೀವು ನೋಡಿದ TV ಕ್ಲಿಪ್ಪಿಂಗಲ್ಲಿ ನೀವು ನೋಡಿರ್ಬೋದು, BSS ಉಸಿರಾಟದ ಸಲಕರಣೆ ಹಾಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೊಗೆ ತುಂಬಿಕೊಂಡಿದೆ. ಬರೀ ಉಸಿರಾಟ ಸಲಕರಣೆ ಇದ್ರೆ ಒಂದು 40 ನಿಮಿಷ ನಾವು ಕೆಲಸ ಮಾಡ್ಬೋದು. ಬಟ್ ಆ ಸ್ಮೋಕನ್ನು ವೆಂಟಿಲೇಟ್ ಮಾಡಲೇಬೇಕಾಗಿತ್ತು. ಗಾಜನ್ನೆಲ್ಲ ಹೊಡೆದು ಯಾವ ಕಡೆಯಿಂದ ಹೋಗಿ ಮಾಡೋಕ್ಕೆ ಸಾಧ್ಯ ಇದೆ, ವೆಂಟಿಲೇಷನ್ ಮಾಡಿ ನಾವು ಎಂಟರ್ ಆಗ್ತಿದ್ವಿ. ಈ ವೆಂಟಿಲೇಷನ್ ಮಾಡೋ ಪ್ರೋಸೆಸ್ನಲ್ಲೇ ಸ್ವಲ್ಪ ಸಮಯ ಆಗಿದೆ ಹೊರತು ಬೆಂಕಿ ನೆನೆಸ್ಲಿಕ್ಕೆಲ್ಲ. ಆದ್ರೂ ಒಂದು ಆಪಾದನೆ ಇರುತ್ತೆ, ಸಾಮಾನ್ಯವಾಗಿ ಯಾವುದೇ ಇರ್ತದೆ. ಬಿಲ್ಡಿಂಗ್ ಮುಂದಕ್ಕೆ ಹೋಗಿ ರಸ್ತೆಯಲ್ಲಿ ಹೋಗೋರು ಸುಮಾರು ಕಮೆಂಟ್ ಮಾಡ್ಬೋದು, ಅದೇ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಲ್ಲಿ ಹೋದವ್ರಿಗೆ ಗೊತ್ತೇ ಹೊರತು ರಸ್ತೆಯಲ್ಲಿ ನಿಂತ್ಕೊಂಡು ನೋಡಿದವ್ರಿಗೆಲ್ಲ ಅಲ್ಲ. ಆದ್ರೂ ಕೂಡ ಈಗ ಸಾಮಾನ್ಯ ನಾವು ಹೋಗುವ ಯಾರ ಮುಂದೆ ಆದ್ರೂ ಮೈಕ್ ಹಿಡಿದು ಏನಾಯ್ತು ಹೇಗಾಯ್ತು ಅಂತಂದ್ರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ನಾವು ತುಂಬಾ ಹೊತ್ತಾಯ್ತು ಸರ್ ಫೋನ್ ಮಾಡಿ, ಫೈರ್ ಅವ್ರು ಬರಲೇ ಇಲ್ಲ. ಬಹುಶಃ ನೀವು ಮಾತಾಡಿದ ಜನ ಬೇರೆಯವರಾಗಿದ್ದಿರ್ಬೋದು, ಫೋನ್ ಮಾಡಿದವ್ರು ಆಗಿರ್ಲಿಕ್ಕಿಲ್ಲ. ಫೋನ್ ಮಾಡಿದವ್ರನ್ನ ಕೇಳಿದ್ರೆ ಅವ್ರು ಹೇಳಿದ್ರು, ಸರ್ ಇಷ್ಟು ಗಂಟೆ ಫೋನ್ ಮಾಡಿದ್ರೆ ಇಷ್ಟು ನಿಮಿಷ ಬಂದಿದ್ದಾರೆ ಅಂತ ಹೇಳ್ತಾರೆ ಹೊರತು ಅದೇ ಒಂದು ರೀತಿ ಆಪಾದನೆ ಮಾಡ್ತಕ್ಕಂಥದ್ದು ಅವ್ರ ಯಾರೋ ಒಬ್ಬನಾಗಿ ಹೇಳ್ತಾನೆ, ಫ್ಲೈ ಆಗಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಇರೋಂತ ಟ್ರಾಫಿಕ್ ದಟ್ಟಣೆಯಲ್ಲಿ ಅಷ್ಟು ಸಮಯದಲ್ಲಿ ಬರ್ತಾರೆ, ಅವ್ರನ್ನ ನಿಜವಾಗ್ಲೂ ನಾವು ಬೆಂಗಳೂರಿನ ಪ್ರೇಸ್ ಮಾಡ್ಬೇಕು, ಆ ಫೈಟ್ ಮಾಡ್ತಾರೆ. ಇನ್ನೊಂದು ನಾನು ಕಂಡಿರೋಂಥದ್ದು ನನ್ನ ಜೊತೆ ಅವರು ಸಮ್ಮತ ಇದೆ ಅನ್ಕೊಂತೀನಿ. ಇವರು ಈ ಕಮರ್ಷಿಯಲ್ ಕಾಂಪ್ಲೆಕ್ಸಸ್ ಅವ್ರ ಅನುಕೂಲಕ್ಕೆ, ಅವ್ರು ಫೇಸ್ ಲಿಫ್ಟ್ ಮಾಡೋಕ್ಕೆ ಅವ್ರ ಬಿಲ್ಡಿಂಗ್ ಎಲ್ಲ ಟಫ್ ಅಂಡ್ ಗ್ಲಾಸ್ ಹಾಕ್ಬಿಡ್ತಾರೆ. ಖಂಡಿತ ಟಫ್ ಅಂಡ್ ಗ್ಲಾಸು, ಅದೇನೋ ಫೆಸೈಡ್ ಅಂತ ಒಂದು ಹೊಸದು ಬಂದಿದೆ, ಎಲ್ಲ ಶೀಟ್ಸು ಇದೆಲ್ಲ ಹಾಕ್ತಾರೆ. ಹಾಕ್ಲಿ, ನಮ್ಗೇನು ಬೇಜಾರಿಲ್ಲ. ಅದಕ್ಕೆ ದುಡ್ಡು ಖರ್ಚು ಮಾಡೋದನ್ನು ಒಂದೆರಡನ್ನ ದುಡ್ಡನ್ನ ಈ ಫೈರ್ ಎಕ್ಸಿಟ್ ಬಗ್ಗೆ, ಈ ಫೈರ್ ಬಗ್ಗೆ ಒಂದು ಸ್ವಲ್ಪ ಏನಾರ ಕಾಳಜಿ ವಹಿಸ್ಬೇಕು. ಇಲ್ಲಿ ಯಾವುದೋ ಎಕ್ವಿಪ್ಮೆಂಟ್ ಅವ್ರು ಇಟ್ಟಿರಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಅವ್ರು ಫೈರ್ ಅವರು ಬಂದಾಗ NOC ಕೊಡಬೇಕಾದಾಗ ಅದು ಮಾಡ್ತಾರೆ. ನಾನು ಅವ್ರ ಮುಂದೆನೇ ಹೇಳ್ತೀನಿ, ಬಾಡಿಗೆಗೆ ತಗೊಂಬಂದು ಎಕ್ವಿಪ್ಮೆಂಟ್ ಹಾಕ್ತಾರೆ. ಇವ್ರು ಬಂದು ನೋಡ್ಕೊಂಡು NOC ಕೊಟ್ಟ ಮೇಲೆ ಆ ಬಾಡಿಗೆ ಎಕ್ವಿಪ್ಮೆಂಟ್ ವಾಪಸ್ ಹೋಗುತ್ತೆ. ಆ ಥರನೇ ಮಾಡ್ತಾರೆ. ಬಾಡಿಗೆ ಎಕ್ವಿಪ್ಮೆಂಟ್ ವಾಪಸ್ ಹೋಗುತ್ತೆ, ನಾವು NOC ಇವ್ರು ಕೊಟ್ಟಿರ್ತಾರೆ, ಇವ್ರು NOC ಮೇಲೆ ನಾವು ನಂಬಿಕೆ ಇಟ್ಟು ನಾವು OC ಕೊಟ್ಟಿರ್ತೀವಿ. ಈ ರೀತಿ ಇವ್ರು ನಾನು ಹೇಳೋದು, ಈ ಜನರು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಅದ್ಯಾವುದೋ ಇದೇನು ಹೇಳ್ತಾರೆ, ಒಂದು ಗಾದೆ ಇದೆ, ಕೋಟ್ಯಾಂತರ ರೂಪಾಯಿ ಮನೆ ಕಟ್ಬಿಟ್ಟು ಅವನ ಮನೆ ಮಾಲೀಕನಿಗೆ ಬೀಗಕ್ಕೆ ಕಾಸಿರ್ಲಿಲ್ಲ ಅಂತ, ಅಂದ್ರೆ ಕಂಜೂಸ್ತನ ಅಂತ. ಈ ಬಿಲ್ಡಿಂಗ್ ಇವಾಗ ನೆನ್ನೆ ನೋಡಿದಂಥ ಬಿಲ್ಡಿಂಗ್ ನಾನು ನೋಡಿದೆ TV ಮಾಧ್ಯಮದಲ್ಲಿ, ಅದು ಟಫ್ ಅಂಡ್ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ. ಅದು ಹೊಡೆದ್ರೂ ಹೊಡೆದೋಗಲ್ಲ. ಈ ವೆಂಟಿಲೇಷನ್ ಹೆಂಗ್ ಮಾಡ್ತಾರೆ ನಮ್ಮ ಫೈರ್ ಪೀಪಲ್?
ಹೆಂಗ್ ಗಾಳಿ ಹೋಗುತ್ತೆ ಆಚೆಗೆ ಫುಲ್ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ, ಆಮೇಲೆ AC ಹಾಕ್ಬಿಟ್ಟಿರ್ತಾರೆ ಅದಕ್ಕೆ. ಸೊ ಯಾವ್ದು ಕಿಟಕಿ ಓಪನ್ ಮಾಡಲ್ಲ ಅವರು, ಅಲ್ಲ ಕಿಟಕಿಗಳೇ ಇರಲ್ಲ, ಕಿಟಕಿನೇ ಇಲ್ಲ, ಗ್ಲಾಸ್ ಓಪನ್ ಮಾಡಲ್ಲ ಅವರು. ಈಗ ಏರ್ ಕಂಡೀಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವು ಹೆಂಗೆ ಒಳಗಡೆ ಹೋಗಕ್ಕಾಗುತ್ತೆ? ಫೈರ್ ಪೀಪಲ್ ನಾವ್ ಹೆಂಗ್ ಹೋಗಿ ಅದನ್ನ ಇನ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ನಾವು ಮಾಡಿ ಇನ್ಸ್ಪೆಕ್ಟ್ ಮಾಡಿ ಕೊಟ್ಟಿರೋಂಥ ಬಿಲ್ಡಿಂಗ್ ಓಸಿನೇ ಬೇರೆ. ಇದು ನಾವೇ ಬಿಟ್ಟು ಒಂದು 2 ತಿಂಗಳು ಬಿಟ್ಕೊಂಡು ಹೋದ್ರೆ ಆ ಬಿಲ್ಡಿಂಗ್ ನಕ್ಷೆ ಚೇಂಜ್ ಆಗ್ಬಿಡುತ್ತೆ. ಇಷ್ಟು ಮೋಸ ಮಾಡಿದ್ರೆ ಜನ ನಾವೇನ್ ಮಾಡೋಣ? ಓಕೆ, ಸಾಮಾನ್ಯವಾಗಿ ಇಂಥ ದುರ್ಘಟನೆಗಳು ಸಂಭವಿಸಿದಾಗ BBMP ಅವರಾಗಲಿ ಅಥವಾ ಅಗ್ನಿಶಾಮಕ ಸಿಬ್ಬಂದಿಯವರಾಗಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತಂದಾಗ ಸಾರ್ವಜನಿಕರ ಸಹಕಾರ ಹೇಗಿರಬೇಕು ಅಂತಕ್ಕಂಥದ್ದನ್ನು ಅವ್ರ ಬಾಯಿಂದನೇ ಕೇಳೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.